ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ GN ವ್ಲಾಗ್ಸ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಗರಿಗರಿಯಾದಂತಹ ಚಕ್ಲಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಅಳತೆಯಲ್ಲಿ 2 ಬಟ್ಟಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನೀವು ಯಾವುದೇ ರೀತಿಯಾದಂಥ ಮೆಜರ್ಮೆಂಟನ್ನು ತೊಗೊಳ್ಳಿ, ನಿಮಗೆ ಚಾಯ್ಸ್ ಅದು. ನೋಡಿ, ಈ ರೀತಿಯಾಗಿ 2 ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟು, 1 ಬಟ್ಲಷ್ಟು ನಾನು ಅದಕ್ಕೆ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ನಾವು ಒಂದು ಕಾಟನ್ ಬಟ್ಟೆಯಲ್ಲಿ, ಯಾವುದಾದ್ರೂ ನೀವು ಕಾಟನ್ ಬಟ್ಟೆಯನ್ನು ತೊಗೊಳ್ಳಿ, ಈ ರೀತಿಯಾಗಿ ಗಂಟನ್ನು ಕಟ್ಟಿಬಿಟ್ಟು ನಾವು ಇದನ್ನು ಹಬೆಯಲ್ಲಿ ಬೇಯಿಸಬೇಕು. ನಾವು ಯಾವಾಗಲೂ ಹಿಟ್ಟನ್ನು ಹಾಗೆ ನಾವು ನೀರನ್ನು ಹಾಕಿಬಿಟ್ಟು ಕಲಿಸ್ಬಿಟ್ಟು ನಾವು ಚಕ್ಲಿಯನ್ನು ಮಾಡ್ತೀವಿ. ಆದರೆ ಈ ರೀತಿಯಾಗಿ ಹಿಟ್ಟನ್ನು ನಾವು ಬೇಯಿಸ್ಬಿಟ್ಟು ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರ್ತವೆ. ಚಕ್ಲಿ ಯಾವುದೇ ರೀತಿಯಾಗಿ ಕೂಡ ಹಾಳಾಗೋದಿಲ್ಲ. ತುಂಬಾ ಚೆನ್ನಾಗಿ ರವಂಡಾಗಿ ಎಷ್ಟು ಚೆನ್ನಾಗಿ ಬರ್ತಾವಂದರೆ ನೀವು ಒಂದು ಸಾರಿ ಟ್ರೈ ಮಾಡಲೇಬೇಕು. ನೋಡಿ, ಈ ರೀತಿಯಾಗಿ ಇಡ್ಲಿ ಕುಕ್ಕರಲ್ಲಿ ಅಥವಾ ನೀವು ಇಡ್ಲಿ ಸ್ಟ್ಯಾಂಡಲ್ಲಿ ಯಾವುದಾದ್ರೂ ಈ ರೀತಿಯಾಗಿ ಇಟ್ಬಿಟ್ಟು ನಾನು ಸ್ವಲ್ಪ ಕೆಳಗೆ ನೀರು ಹಾಕಿ ಅದ್ರ ಮೇಲೆ ಒಂದು ಬಟ್ಲನ್ನು ಇಟ್ಬಿಟ್ಟು ಒಂದು ಪ್ಲೇಟ್ ಮೇಲೆ ನಾನು ಈ ರೀತಿಯಾಗಿ ಆ ಗಂಟನ್ನು ಇಟ್ಬಿಟ್ಟು ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು. 10 ನಿಮಿಷ ಸಾಕು. ನೀವು ಟೈಮ್ ನೋಡಿಬಿಟ್ಟು ಇದನ್ನು ನೀವು ಆಫ್ ಮಾಡಿಬಿಡಿ. ನಾವು ಯಾವಾಗಲೂ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಹಾಗೆ ಡೈರೆಕ್ಟಾಗಿ ನೀರನ್ನು ಹಾಕಿಬಿಟ್ಟು ಕಲಿಸ್ತೀವಿ. ಆದರೆ ನೀವು ಈ ರೀತಿಯಾಗಿ ಒಂದು ಸಾರಿ ನೀವು ಹಿಟ್ಟನ್ನು ಒಂದು ಸ್ವಲ್ಪ ಹಬೆಗೆ ಬೇಯಿಸಿ ನೀವು ಟ್ರೈ ಮಾಡಿ ನೋಡಿ. ಚಕ್ಲಿನ ತುಂಬಾ ಸಾಫ್ಟಾಗಿ ಬರ್ತವೆ, ತುಂಬ ರುಚಿಯಾಗಿ ಕೂಡ ಬರ್ತವೆ. ನೀವು ಇನ್ನೊಂದು ಸಾರಿ ಕೂಡ ಇದೇ ರೀತಿಯಾದಂಥ ಚಕ್ಲಿ ಮಾಡೋಕ್ಕೆ ಇಷ್ಟಪಡ್ತೀರಿ, ಅಷ್ಟು ಚೆನ್ನಾಗಿ ಚಕ್ಲಿಗಳು ಬರ್ತವೆ. ನೋಡಿ, ಇವಾಗ ಬೆಂದಿರುವಂಥ ಹಿಟ್ಟನ್ನು ನಾನು ತೆಗೆದುಬಿಟ್ಟು ಅದು ಉಂಡೆ ಥರ ಇರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಈ ರೀತಿಯಾಗಿ ನಾನೆಲ್ಲ ಕ್ಲೀನಾಗಿ ಪೌಡ್ರ್ ರೀತಿ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇವಾಗ ನಾನು ಯಾವುದರಲ್ಲಿ ನಾನು ಅಕ್ಕಿ ಮತ್ತು ಮೈದಾ ಹಿಟ್ಟನ್ನು ಅಳತೆ ತೊಗೊಂಡಿದ್ನೋ ಅದರಲ್ಲೇ ನಾನು ಇವಾಗ ಒಂದು ಬಟ್ಲಷ್ಟು ನಾನು ಇವಾಗ ಇದಕ್ಕೆ ಹುರ್ಕಡ್ಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕಿಬಿಟ್ಟು ಇದಕ್ಕೆ ನೀವು ಅಜ್ವಾನ, ಜೀರಿಗೆ, ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಇದಕ್ಕೆ ಆ್ಯಡ್ ಮಾಡಬೇಕು. ನೀವು ಆ ಎಳ್ಳು ಕೂಡ ಹಾಕ್ಕೋಬೋದು, ಅದು ನಿಮಗೆ ಚಾಯ್ಸ್ ಆಗಿರುತ್ತೆ. ಇಲ್ಲಾಂದರೆ ಇಷ್ಟು ಸಾಕು. ನೀವು ಇದು ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಎಳ್ಳು ಕೂಡ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ನೀರನ್ನು ಹಾಕ್ತಾ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇದನ್ನು ಒಂದು ಹದಕ್ಕೆ ನೋಡಿ ಈ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಬೇಕು. ಚಪಾತಿ ರೀತಿಯೇ ನಾವು ಈ ರೀತಿಯಾಗಿ ಒಂದು ಹದವಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು 10 ನಿಮಿಷ ನಾವು ನೆನೆ ಬಿಡಬೇಕು. 10 ನಿಮಿಷ ಸಾಕು. 10 ನಿಮಿಷ ಆದಮೇಲೆ ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಬರುತ್ತಲ್ವ ಹಿಟ್ಟು, ಇದನ್ನು ಈ ರೀತಿಯಾಗಿ ಚಕ್ಲಿ ಒರಳಲ್ಲಿ ಹಾಕಿಬಿಟ್ಟು ಇವಾಗ ನಾವು ಚಕ್ಲಿಯನ್ನು ಮಾಡ್ತಾ ಹೋಗೋಣ. ಚಕ್ಲಿ ಅಂತೂ ಒಂದು ಸ್ವಲ್ಪನೂ ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿ ಚಕ್ಲಿಗಳು ಬರ್ತವೆ. ನಿಜವಾಗ್ಲೂ ಕೆಲವೊಂದು ಚಕ್ಲಿಗಳು ನಾವು ಈ ರೀತಿಯಾಗಿ ಒರಳಲ್ಲಿ ತಿರುಗಬೇಕಾದ್ರೇ ಹಾಗೆ ಕಿತ್ತೋಗ್ಬಿಡ್ತವೆ. ಆದರೆ ಈ ಚಕ್ಲಿಗಳು ಮಾತ್ರ ಒಂದು ಸ್ವಲ್ಪ ಕೂಡ ಕಿತ್ತೋಗೋದಿಲ್ಲ, ತುಂಬಾ ನೀಟಾಗಿ ಬರ್ತವೆ. ನೀವು ಎಷ್ಟು ದೊಡ್ಡವು ಬೇಕಾದರೂ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಸೈಜ್ ಇಷ್ಟ ಆಗುತ್ತೋ ಆ ಸೈಜಲ್ಲಿ ನೀವು ಮಾಡ್ಕೊಂಬಿಟ್ಟು ನೋಡಿ, ಈ ರೀತಿಯಾಗಿ ನಾವು ಬಾಣಲೆಯಲ್ಲಿ ಹಾಕ್ಬಿಟ್ಟು ಕರಿತಾ ಹೋಗಬೇಕು. ಒಂದು 5 ನಿಮಿಷಲೇ ನೀವು ಗರಿಗರಿಯಾದಂತಹ ಚಕ್ಲಿ ರೆಡಿಯಾಗಿ ಹೋಗ್ಬಿಟ್ಟಿರುತ್ತೆ. ತುಂಬಾ ಗರಿಗರಿಯಾಗಿ ರುಚಿಯಾಗಿ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಲ್ವಾ. ಈ ಚಕ್ಲಿಯನ್ನು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.